ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಕಾವ್ಯ ಹರಿಕೃಷ್ ಚಾನಲ್ಗೆ, ನೀವು ಹೊಸದಾಗಿ ಬಂದಿದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಸುಮಾರು ಜನಕ್ಕೆ ಈಗ ಗಂಡಸರಿಗೆ ಆಗಿರ್ಬೋದು ಹೆಂಗಸರಿಗೆ ಆಗಿರ್ಬೋದು, ಅವರ ಒಂದು ಬೆಳ್ಳಿ ಫ್ಯಾಕ್ಟ್, ಅವರ ಒಂದು ಹೊಟ್ಟೆ ಕೊಬ್ಬನ್ನು ಕರಗಿಸೋದು ಹೇಗೆ. ಸೊ ಎಕ್ಸಸೈಸ್ ಮಾಡಬೇಕಾ, ಫುಡ್ ಕಂಟ್ರೋಲ್ ಮಾಡಬೇಕಾ, ಇಲ್ಲ ಜಿಮ್ಗೆ ಹೋಗ್ಬೇಕಾ, ಏನು ಯಾವ ಥರ ಅಂತ ನಾನು ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ಬಾಣಂತಿಯರಿಗೂ ಕೂಡ ಹೊಟ್ಟೆಯಲ್ಲಿ ಬೆಲ್ಟ್ ಕಟ್ಟೋದು, ಆ ಥರ ಹೊಟ್ಟೆ ಬೊಜ್ಜಿರುತ್ತಲ್ಲ, ಅದು ಕೂಡ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ, ಯಾಕಂದರೆ ನಿಮಗೆ ಒಂದು ಮಾಹಿತಿ ಮಿಸ್ ಆದ್ರೂ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಮ್ಮ ಹೊಟ್ಟೆ ಬೊಜ್ಜು ಅನ್ನೋದು, ಸೊ ಅದು ಒಂದೇ ಕರಗೋದಿಲ್ಲ. ಸೊ ನಮ್ಮ ಬಾಡಿಯ ತೂಕಗಳನ್ನು ಕೂಡ ಕಡಿಮೆ ಮಾಡಿಕೊಂಡಾಗ ಮಾತ್ರನೇ ನಿಮ್ಮ ಹೊಟ್ಟೆ ಬೊಜ್ಜು ಅನ್ನೋದು ಕರಗಬೇಕಾಗುತ್ತೆ. ಸೊ ಇದಕ್ಕೆ ನಾನಾ ತರಹದಂಥ ಸ್ಟೆಪ್ಸ್ಗಳಿದೆ. ಒಂದು ಎಕ್ಸಸೈಸ್ ಮಾಡೋದ್ರಿಂದ ಆಗಿರ್ಬೋದು, ಇಲ್ಲ ವಾಕಿಂಗ್ ಮಾಡೋದ್ರಿಂದ ಆಗಿರ್ಬೋದು, ಇಲ್ಲ ಫುಡ್ ಡಯಟ್ ಮಾಡೋದ್ರಿಂದ ಆಗಿರ್ಬೋದು, ಇಲ್ಲಾಂದರೆ ಜಿಮ್ಗೆ ಹೋಗೋದ್ರಿಂದ ಆಗಿರ್ಬೋದು, ಇಲ್ಲಾಂದರೆ ನ್ಯಾಚುರಲ್ ಆಗಿ ಒಬ್ರೊಬ್ರು ಹಾಗೆಯೇ ಸಣ್ಣ ಆಗ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ನೀವು ಯಾವುದು ಅತಿ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡ್ತೀರೋ ಅದಕ್ಕೆ ನೀವು ಫಾಲೋ ಮಾಡೋದು ತುಂಬಾ ಒಳ್ಳೆಯದಾಗಿರುತ್ತೆ. ಸೊ ನಾನೀಗ ನ್ಯಾಚುರಲ್ ಆಗಿ ಯಾವುದೇ ಎಕ್ಸಸೈಸ್ ಇದ್ದೀರಾ, ಯಾವುದೇ ಏನು ಜಿಮ್ಗೆ ಹೋಗ್ತೀರಾ, ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ನೀವು ಇದ್ದು ಯಾವ ಥರ ಸಣ್ಣ ಆಗುವಂಥದ್ದು ಅನ್ನೋದನ್ನು, ಸಣ್ಣ ಅಂತಂದರೆ ಸಣ್ಣ ಆಗೋದ್ರಿಂದ ನಿಮ್ಮ ಒಂದು ಹೊಟ್ಟೆಯ ಬೊಜ್ಜು, ಹೊಟ್ಟೆ ಮುಂದೆ ಇರುತ್ತಲ್ಲ, ಅದು ಕರಗಿಸುವಂಥದ್ದು ಗಂಡಸರಿಗಾಗಿರ್ಬೋದು ಹೆಂಗಸರಿಗಾಗಿರ್ಬೋದು ಇನ್ಕ್ಲೂಡಿಂಗ್ ಏನು ನೀವು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನಾವು ಏನು ಮಾಡಬೇಕು ಅಂತ ಅಂದರೆ, ಮೇಯ್ನಾಗಿ ವಾಕ್ ಮಾಡಬೇಕಾಗುತ್ತೆ. ಮನೆಯಲ್ಲೇ ನೀವು ವಾಕ್ ಮಾಡ್ಬೋದು, ಇಲ್ಲ ಈಚೆ ಹೋಗಿ ಕೂಡ ನೀವು ವಾಕ್ ಮಾಡ್ಬೋದು. ಒಂದು 20 to 30 ಮಿನಿಟ್ಸ್ ವಾಕ್ ಮಾಡಬೇಕಾಗುತ್ತೆ, ಓಕೆನಾ. ವಾಕ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ದೇಹಕ್ಕೆ ದಣಿವು ಆಗುತ್ತೆ, ಬೆವರು ಈಚೆ ಬರುತ್ತೆ, ಆಗ ನಿಮ್ಮಲ್ಲಿರುವಂತಹ ಕೆಟ್ಟ ಅಂಶ, ಕೊಬ್ಬಿನಿರ್ತದೆಲ್ಲ ಈಚೆ ಹೋಗುತ್ತೆ. ಸೊ ನಿಮಗೆ ದಣಿವಾಗಬೇಕು, ಸುಸ್ತು ಬೇರೆ. ಸೊ ಸುಸ್ತು ಅಂತಂದರೆ ನಿಮ್ಮ ಮೈಯಲ್ಲಿ ಸೆಕೆ ನೀರು ಬರಬೇಕು, ಬೆವರು ಬಂದಾಗನೇ ಸೊ ನಿಮಗೆ ಸೊ ಆಗ ನಿಮ್ಮ ಮೈ ಅನ್ನೋದು ಇಳಿಯುತ್ತೆ, ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಆಗಿ ನಿಮಗೆ ಹೊಟ್ಟೆಯ ಬೊಜ್ಜು ಅನ್ನೋದು ಕೂಡ ಕರಗುತ್ತೆ. ನಾವು ಸಪ್ರೇಟಾಗಿ ನಮ್ಮ ದೇಹದಲ್ಲಿ ಅದೇ ಭಾಗನ ಕರಗಿಸ್ಬೇಕು ಅಂತ ಇಲ್ಲ. ಸೊ ನಾವು ಬೆಲ್ಟ್ ಹಾಕೊಳ್ಳೋದ್ರಿಂದ ಆಗಿರ್ಬೋದು, ಬೇರೆ ಬೇರೆ ಥರ ಫಾಲೋ ಮಾಡಿದ್ರೆ ಯಾವುದೇ ರೀತಿ ಇರುತ್ತೆ, ಕರಗಲ್ಲ. ನಮ್ಮ ದೇಹದಲ್ಲಿ ಫುಲ್ಲು, ಬಾಡಿಯಲ್ಲಿ ಫುಲ್ಲು ಎಲ್ಲ ಪಾರ್ಟ್ಸ್ಗಳಲ್ಲೂ ಕೊಬ್ಬನ್ನೋದು ಕರಗಬೇಕಾಗುತ್ತೆ, ಬರೀ ಹೊಟ್ಟೆಯಿಂದನೇ ಅಲ್ಲ. ಅದಕ್ಕೋಸ್ಕರ ನೀವು ವಾಕಿಂಗ್ ಮಾಡಬೇಕಾಗುತ್ತೆ. ವಾಕಿಂಗ್ ಮಾಡಿದಾಗ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಎಕ್ಸ್ಟ್ರಾ ಮಾಂಸ ಬೆಳ್ಕೊಂಡಿರುತ್ತೋ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಕೂಡ ಹೆಲ್ದಿಯಾಗಿ, ಸಣ್ಣದಾಗಿ, ಅಂದರೆ ಮೀಡಿಯಮ್ ಆಗಿ ಆಗ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಊಟದ ವಿಷಯದಲ್ಲಿ ಬರೋದಾದರೆ, ನೀವು ಅಂದರೆ ಡ್ರಿಂಕನ್ನು ನೀವು ಬಳಸ್ಬೋದಾಗಿರುತ್ತೆ. ಸೊ ಒಂದು ಡ್ರಿಂಕ್ ಯಾವುದು ಅಂತಂದರೆ ಅದನ್ನು 2 ಥರ ಹೇಳ್ತೀವಿ. ಸೊ ಇದನ್ನು ಫಾಲೋ ಮಾಡೋದಾದರೆ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಬೊಜ್ಜನ್ನು ಕರಗಿಸೋದಕ್ಕೆ ಈಸಿ ಮಾಡುತ್ತೆ. ಏನಂತಂದರೆ ಮೆಂತ್ಯ, ಸೋಂಪು, ಜೀರಿಗೆ 3 ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ 1 ಇಂಚಷ್ಟು ಇದೇನಂತ ಚಕ್ಕೆ, ಓಕೆನಾ. ಜೀರಿಗೆ, ಮೆಂತೆ, ಸೋಂಪು 3 ಒಂದೇ ಕ್ವಾಂಟಿಟಿ ಇರಬೇಕು, ಓಕೆನಾ. ಒಂದೊಂದು ಸ್ಪೂನ್ ಅಂದರೆ ನೀವು ಒಂದು ಮಂತ್ಗಾಗೋಷ್ಟು ನೀವು ಪುಡಿ ಮಾಡಿ ಇಟ್ಕೋಬೋದಾಗಿರುತ್ತೆ. ಅಂದರೆ ಒಂದು ಸ್ವಲ್ಪ ಒಂದು ಚಿಕ್ಕ ಬೌಲ್ ತೊಗೊಂಡು, ಚಿಕ್ಕ ಬೌಲ್ ತುಂಬ 3 ಈಕ್ವಲ್ ಕ್ವಾಂಟಿಟಿ ತೊಗೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ 1 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ಳಿ. ಚಕ್ಕೆ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾಗ ಫೈನ್ ಪೌಡರ್ ಆಗಿ ನಿಮಗೆ ಬರುತ್ತೆ. ಸೊ ಮಿಕ್ಸಿ ಜಾರಲ್ಲಿ ಅದನ್ನು ಫೈನ್ ಪೌಡರ್ ಆಗಿ ತೆಗೆದಿಟ್ಕೊಂಡು, ಸೊ ಅದನ್ನು ಒಂದು ಬಾಕ್ಸಲ್ಲಿ, ಗ್ಲಾಸ್ ಅಥವಾ ನೀವು ಯಾವುದು ಪಿಂಗಾಣಿ ಯಾವುದಾದ್ರೂ ಒಂದರಲ್ಲಿ ಸ್ಟೋರ್ ಮಾಡಿಕೊಡಿ. ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಡಿ. ಸೊ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಬಿಸಿ ನೀರು ಏನಿರುತ್ತೆ, ಬಿಸಿ ನೀರು ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ಅದು ಸ್ವಲ್ಪ ಮೀಡಿಯಮ್ ಆಗಿ ನಿಮಗೆ ಕುಡಿಯೋಕೆ ಅನ್ಸುತ್ತಲ್ಲ, ಆಗ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರು ಕುಡೀರಿ. ಬಿಸಿನೀರು ಎದ್ದಿದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡೀರಿ. ನಿಮಗೆ ಡೈಜೆಷನ್ಗಾಗಿರ್ಬೋದು, ಮೋಷನ್ ಪ್ರಾಬ್ಲಮ್ ಇತ್ತಂದರೆ ಎಲ್ಲ ಹೋಗುತ್ತೆ.
ಅದಾದ ನಂತರ ಒಂದು 10 to 15 ಮಿನಿಟ್ಸ್ ಗ್ಯಾಪ್ ಕೊಟ್ಟಿದ್ದಾದಮೇಲೆ ಈ ಒಂದು ಡ್ರಿಂಕನ್ನು ನೀವು ಡೈಲಿ ಬೆಳಗ್ಗೆ ಕುಡಿಬೇಕಾಗುತ್ತೆ. ಬೆಳಗ್ಗೆ ಆಗಲ್ಲ ಅಂದರೆ ಸಂಜೆ ಆದರೂ ಕುಡಿಬೇಕಾಗುತ್ತೆ. ಎರಡರಲ್ಲಿ ಒಂದು ಟೈಮ್ ನೀವು ಇದನ್ನು ಫಾಲೋ ಮಾಡಿ. ವಾಕಿಂಗ್ ಮಾಡಿ, ಬೆಳಗ್ಗೆ ಅಥವಾ ಸಂಜೆ ವಾಕಿಂಗ್ ಮಾಡಿ. ಬೆಳಗ್ಗೆ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ಎರಡು ಅಷ್ಟೇ. ಈ ಒಂದು ಡ್ರಿಂಕನ್ನು ಫಾಲೋ ಮಾಡಿ. ನೆಕ್ಸ್ಟ್ ನೀವು ಫುಡ್ ಡಯಟ್ಗೆ ಬರಬೇಕಾದ್ರೆ ನೀವು ಯಾವುದೇ ರೀತಿಯಾದಂಥ ಜಂಕ್ ಫುಡ್ ತಿನ್ನಬಾರ್ದು, ಬೇಕ್ರಿ ಫುಡ್ಡು, ಆಯಿಲ್ ಐಟಮ್ಸ್ ತಿನ್ನಬಾರ್ದು, ಮತ್ತು ಈಚೆ ಪಿಜ್ಜಾ, ಬರ್ಗರ್ ಆ ಥರದ್ದು ಏನೇ ಚೈನೀಸ್ ಫುಡ್ ಅವೆಲ್ಲ ತಿನ್ನಬಾರ್ದು, ಮತ್ತು ಈ ಜಿಡ್ ಐಟಮ್ ತಿನ್ನಬಾರ್ದು. ತುಪ್ಪ ಅವನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆಗ ನಿಮ್ಮ ಕೊಬ್ಬನ್ನು ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕಾಫಿ ಟೀ ಅಂತೂ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಯಾವಾಗಾದರೂ ಒನ್ ಟೈಮ್ ಈವ್ನಿಂಗ್ ಟೈಮ್ ನಿಮಗೆ ಇಷ್ಟ ಇತ್ತು ಅಂದರೆ ಕಾಫಿ ಟೀ ನೀವು ಕುಡಿಬೋದಾಗಿರುತ್ತೆ. ಅದರಲ್ಲಿ ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದೇ ಒಳ್ಳೇದು ಅಂದ್ಕೊತೀನಿ. ಜಾಸ್ತಿ ನೀವು ಇಷ್ಟಪಡ್ತೀರಾ ಅಂತಂದರೆ ಒನ್ ಟೈಮು ಕಾಫಿ ಅಥವಾ ಟೀ ನಿಮಗೆ ಯಾವ್ದು ಇಷ್ಟ ಆಗುತ್ತೆ. ಇಲ್ಲಾಂದರೆ ಹಾಲು ಕುಡಿಯೋಗಿದ್ರೆ ಹಾಲು ಕುಡೀರಿ, ಒಳ್ಳೆಯದು. ಕಾಫಿ ಟೀ ಅವಾಯ್ಡ್ ಮಾಡಿ. ಸೊ ನಿಮ್ಮ ಬೊಜ್ಜು ಅನ್ನೋದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನೀವು ಕೂಡ ಸಣ್ಣದಾಗಿ ಸುಂದರವಾಗಿ ಕಾಣಿಸ್ತೀರಾ. ಓಕೆ, ನೀವು ಫುಡ್ಗೆ ಬರೋದಾದರೆ ರೈಸ್ ತಿನ್ನಬಾರ್ದ, ಚಪಾತಿ ತಿನ್ನಬೇಕಾ, ಮುದ್ದೆ ಎಲ್ಲ ತಿನ್ಬೋದು. ಇವಾಗ ನೀವು ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ತಿಂತೀರ, ತಿನ್ನಿ. ಸ್ವಲ್ಪ ಆಯಿಲ್ ಕಡಿಮೆ ಇರೋವಂಥದ್ದು ತಿನ್ನಬೇಕಾಗುತ್ತೆ. ಒದ್ದೇ ಡಯಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ನಾರ್ಮಲಾಗಿ ನಿಮ್ಮ ಮನೇಲಿ ಏನು ಮಾಡಿರ್ತಾರೆ, ಇಡ್ಲಿ, ದೋಸೆ, ಚಪಾತಿ, ಆಮೇಲೆ ಚಿತ್ರಾನ್ನ, ಅದನ್ನೆಲ್ಲ ತಿನ್ನಿ. ನಾರ್ಮಲಾಗಿ ರೈಸ್ ಆ್ಯಂಡ್ ಸಾಂಬಾರು, 2 ಚಪಾತಿ ತಿನ್ನಿ, ಒಂದು ಸ್ವಲ್ಪ ರೈಸ್ ತಿನ್ನಿ. ಮುದ್ದೆ ತಿನ್ನಿ, ಒಂದು ಸ್ವಲ್ಪ ರೈಸ್ ತಿನ್ನಿ. ಸಾಂಬಾರು ಜೊತೆಗೆ ತರಕಾರಿ ಸಾಂಬಾರು ಆಗಿರ್ಬೋದು, ಕಾಳುಗಳ ಪಲ್ಯ, ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ತುಂಬಾ ಪ್ರೋಟೀನ್ ಇರುವಂಥದ್ದು ಮೊಟ್ಟೆ ತಿನ್ನಿ. ಸೊ ಇದೆಲ್ಲ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಮ ಒಂದು ದೇಹಕ್ಕೆ. ಸೊ ನೀವು ಯಾವುದೇ ರೀತಿಯಂತ ನಾನು ಅದು ತಿಂದರೆ ಇದಾಗುತ್ತೆ, ಇದು ತಿಂದರೆ ಇದಾಗುತ್ತೆ ಅಂತ ಏನಿಲ್ಲ. ನಿಮಗೆ ಫ್ರೂಟ್ಸು, ಹಣ್ಣುಗಳು, ಡ್ರೈ ಫ್ರೂಟ್ಸು ಎಲ್ಲನೂ ತಿನ್ನಿ, ಒಳ್ಳೆಯದಾಗುತ್ತೆ. ಸೊ ನಿಮಗೆ ಇವಾಗ ಡ್ರೈ ಫ್ರೂಟ್ಸಿಂದ ದಪ್ಪ ಆಗ್ಬಿಡ್ತೀನಿ, ಅದು ಪ್ರೋಟೀನ್ ಅಂಶಕ್ಕೆ ನೀವು ತಿನ್ನಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿದಾಗ ನಿಮ್ಮ ದೇಹ ಅನ್ನೋದು ಕರಗುತ್ತೆ. ಆಟೋಮೆಟಿಕ್ಕಾಗಿ ಹೊಟ್ಟೆ ಕೂಡ ಕಡಿಮೆ ಆಗುತ್ತೆ. ಓಕೆನಾ? ಒಬ್ಬೊಬ್ಬರಿಗೆ ಊಟ ತಿಂದಾಗ ಹೊಟ್ಟೆ ಮುಂದೆ ಬರೋ ಅಂಥದ್ದು ಇರುತ್ತೆ. ಸೊ ಮುಂದೆ ಬಂದು ಊಟ ಎಲ್ಲ ಕರಗಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ನೀವೇನಾದ್ರು ಕೆಲಸ ಮಾಡಿದಾದ್ಮೇಲೆ ಹೊಟ್ಟೆ ಹಿಂದೆ ಹೋಗುತ್ತೆ. ಆ ಥರ ಆಗುವಂಥವ್ರು ಕೂಡ ಇರ್ತಾರೆ. ಸೊ ಆ ಥರ ಆಗೋರು ಅಂತಂದರೆ ನೀವು ನೋಡ್ಕೊಂಡು ಲಿಮಿಟಾಗಿ ಎಷ್ಟು ಬೇಕೋ ಅಷ್ಟು. ಅತಿಯಾಗಿ ತಿಂದಾಗ ಹೊಟ್ಟೆ ಮುಂದೆ ಕಾಣಿಸೋವಂಥದ್ದು ಇರುತ್ತೆ. ಸೊ ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಈ ರೀತಿ ನೀವು ಟಿಪ್ಸನ್ನು ಫಾಲೋ ಮಾಡಿದಾಗ ನಿಮ್ಮ ಹೊಟ್ಟೆ ಬೊಜ್ಜು ಅನ್ನೋದು ಕರಗುತ್ತೆ. ಸೊ ವಾಕಿಂಗ್ ಅನ್ನೋದು ಮೇಯ್ನಾಗಿ ಡೈಲಿ ಮಾಡಬೇಕಾಗುತ್ತೆ. ನಾನು ಹೇಳೋದನ್ನ ಅಟ್ಲೀಸ್ಟ್ 3 ಮಂತ್ಸ್ ಆದರೂ ನೀವು ಮಾಡಿದ್ದೆ ಆದರೆ ನೀವು ಖಂಡಿತವಾಗ್ಲೂ ನಿಮ್ಮ ಹೊಟ್ಟೆ ಬೊಜ್ಜು ಆಗಿರ್ಬೋದು, ಇಲ್ಲಿ ಸೈಡಲ್ಲಿ ಪ್ಯಾಕ್ಗಳಿರ್ತಾವಲ್ಲ ಅದೆಲ್ಲನೂ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ನ್ಯಾಚುರಲ್ ಆಗಿ ನೀವು ಯಾವುದೇ ಎಕ್ಸಸೈಸ್ ಮಾಡದೆ, ಯಾವುದೇ ಜಿಮ್ ಹೋಗ್ತೀರ, ನೀವು ಮನೆಯಲ್ಲೇ ಇರುವಂಥ ಫುಡ್ಗಳಲ್ಲಿ ನೀವೇನು ಔಟ್ಸೈಡ್ ಫುಡ್ ಏನೂ ಬೇಡ, ಮನೆಯಲ್ಲೇ ನೀವು ನಾರ್ಮಲಾಗಿ ಮನೇಲಿ ಏನು ಮಾಡ್ತಾರೆ ನಿಮ್ಮ ಮನೇಲಿ ಅದನ್ನೇ ತಿನ್ಕೊಂಡು ಸೊ ನೀವು ಈಸಿಯಾಗಿ ಮಾಡ್ಬೋದು. ನಾನು ಕೂಡ ಅದೇ ಥರನೇ ಮಾಡಿ ನನ್ನ ಹೊಟ್ಟೆಯ ಬೊಜ್ಜನ್ನು ಕೂಡ ನಾನು ಕರಗಿಸ್ಕೊಂಡಿದ್ದೀನಿ. ಅಂದರೆ ನನ್ನ ಡೆಲಿವರಿ ಆದ ನಂತರ ನನಗೆ ಏನಿರುತ್ತಲ್ಲ ಹೊಟ್ಟೆ ಬೊಜ್ಜು, ಸೇಮ್ ಆ್ಯಸ್ ಯೂಶ್ವಲ್ ಈ ಒಂದು ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಈ ಲೈಫ್ ಸ್ಟೈಲ್ನ ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ ಸೊ ನನಗೆ ಯಾವುದೇ ರೀತಿಯಾದಂಥ ಹೊಟ್ಟೆ ಬೊಜ್ಜಿಲ್ಲ. ನಾನು ಕೂಡ ಯಾವುದೇ ಡಯಟ್ ಇಲ್ಲ. ಸೊ ನೀವು ನಾರ್ಮಲಾಗಿ 3 ಟೈಮ್ಸ್ ತಿನ್ಬೋದು. ಇನ್ನು ಒನ್ ಟೈಮ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ ಏನಾದರೂ ಒಂದು ಆ್ಯಪಲ್ ಆಗಿರ್ಬೋದು, ಫ್ರೂಟ್ಸ್ ಏನಾದರೂ ತಿನ್ಬೋದು, ಇಲ್ಲ ಡ್ರೈ ಫ್ರೂಟ್ಸ್ ತಿನ್ನಿ, ಇಲ್ಲ ಹಾಲು ಕುಡೀರಿ, ಏನಾದರೂ ತಿನ್ನಿ. 3 ಟೈಮ್ಸ್ ಫುಡ್ಡನ್ನು ಸ್ಕಿಪ್ ಮಾಡಿಬಿಡಿ. ಮಾರ್ನಿಂಗು, ಈ ಮಧ್ಯಾಹ್ನ ಮತ್ತು ನೈಟು ನೀವು ಯಾವ ಟೈಮ್ ತಿಂತೀರೋ ಡೈಲಿ ಅದೇ ಟೈಮ್ಗೆ ಫಾಲೋ ಮಾಡಿ. ಅಟ್ಲೀಸ್ಟ್ ಒಂದು 3 ಮಂತ್ಸ್, ಅಟ್ಲೀಸ್ಟ್ 2 ಮಂತ್ಸ್. ಒಬ್ಬೊಬ್ರು ಬಾಡಿ ಒಂದೊಂದರ, ಒಬ್ಬೊಬ್ರು 1 ಮಂತ್ಗೆ ಕಡಿಮೆ ಆಗುತ್ತೆ, ಒಬ್ರಿಗೆ 2 ಮಂತ್ಸ್, ಒಬ್ಬರಿಗೆ 3 ಮಂತ್ಸ್, ಒಬ್ಬರಿಗೆ 6 ಮಂತ್ಸ್. ಸೊ ನಿಮ್ಮ ಬಾಡಿ ಕಂಟ್ರೋಲ್ ನಿಮ್ಮಲ್ಲಿ ಇರಬೇಕು. ನೀವು 1 ದಿನ ಮಾಡಿ 2 ದಿನ ಬಿಟ್ಬಿಟ್ರೆ ಆ ಥರ ಏನೂ ಆಗಲ್ಲ. ಕಂಪ್ಲೀಟಾಗಿ ನೀವು ಡೈಲಿ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೋದಾಗಿರುತ್ತೆ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಾನು ಏನು ಹೇಳಿದ್ದೀನಿ ನಾರ್ಮಲಿ ನ್ಯಾಚುರಲ್ ಆಗಿದೆ. ಇದು ಯಾವುದೇ ರೀತಿ ಅಂತ ನೀವು ಈಚೆಯಿಂದ ಏನೋ ತಂದ್ಕೊಂಡು ಬರಬೇಕಪ್ಪ, ಸೊ ಇಷ್ಟು ಖರ್ಚಾಗುತ್ತೆ ಅನ್ನೋದು ಏನೂ ಇಲ್ಲ. ಮನೆಯಲ್ಲಿ ನೀವು ತಿನ್ನುವಂಥ ಐಟಮ್ಗಳನ್ನೇ ನೀವು ಅತಿ ಹೆಚ್ಚಾಗಿ ಯಾವ್ದನ್ನು ತಿನ್ನಬೇಕು ಅಂತ ನಾನು ಹೇಳಿದ್ದೀನಿ. ಮತ್ತು ಒಂದು ಬೆಸ್ಟ್ ಡ್ರಿಂಕ್ ಆ್ಯಂಡ್ ವಾಕಿಂಗ್, ಇದು ಇಷ್ಟನ್ನು ನೀವು ಮಾಡ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಸಣ್ಣ ಆಗ್ತೀರಾ, ಹಾಗೆ ನಿಮ್ಮ ಹೊಟ್ಟೆ ಬೊಜ್ಜು ಅನ್ನೋದು ಕಡಿಮೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್.